ನಮಸ್ಕಾರ. ಇಡೀ ಜಗತ್ತಿನಲ್ಲೇ ಈ ರಾಶಿ ನಕ್ಷತ್ರದವರು ಸಾಲ ಮಾಡಕ್ಕಂತನೇ ಹುಟ್ಟಿ ನಂತರ ಲಕ್ಷಾಧಿಪತಿಗಳಾಗ್ತಾರೆ, ಕೋಟ್ಯಾಧಿಪತಿಗಳು ಖಂಡಿತವಾಗ್ಲೂ ಹಾಗೇ ಆಗ್ತಾರೆ. ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಗೊತ್ತಾಗ್ತಾ ಹೋಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು, ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ರಾಶಿ ನಕ್ಷತ್ರದವರೇ ಅಷ್ಟೇ, ಈ ಮನಿಗೆ ಮಾರಿ ಊರಿಗೆ ಉಪಕಾರಿ ಅನ್ನೋ ಒಂದು ರಾಶಿ ನಕ್ಷತ್ರದವರು. ಎಲ್ಪಿಂಗ್ ನೇಚರ್ ಭಾಳ ಇರುತ್ತೆ, ಸೋಷಿಯಲ್ ಲೈಫ್ ತುಂಬ ಇಷ್ಟಪಡ್ತಾರೆ, ಎಸ್ಪೆಷಲಿ ಬಿಸ್ನೆಸ್ ಓರಿಯೆಂಟೆಡ್ ಮೈಂಡು. ಸಾಲ ಮಾಡೋಕ್ಕೂ ಸೈ ಅಂತಾರೆ, ಸಾಲ ತೀರ್ಸೋಕ್ಕೂ ಸೈ ಅಂತಾರೆ. ಏನೋ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಸ್ವಲ್ಪ ದುಡ್ಡು ಬೇಕಾಗಿತ್ತು, ಕೊಡಪ್ಪ ಅಂತಾರೆ. ಸಾಲ ಇಸ್ಕೊಂಬಿಡ್ತಾರೆ. ಆಮೇಲೆ ಕೊಡ್ತೀನಿ, ಸಾಲ ತೀರ್ಸೋಣ, ಇದೇ ಖಂಡಿತವಾಗ್ಲೂ ತೀರಿಸ್ತೀನಿ, ತಲೆ ಕೆಡಿಸ್ಕೊಂಬಿಡ್ರಿ ಅಂತ ಹೇಳ್ತಾನೆ ಇರ್ತಾರೆ. ಅಂದರೆ ಇವ್ರೇನು ಗೊತ್ತಾ, ಸಾಲಕ್ಕೆ ಎದರಲ್ಲ. ಆಗಲಿ ಬಿಡು, ಸಾಲ ಆದರೂ ನೆಕ್ಸ್ಟ್ ಆ ಸಾಲ ತೀರಿಸಿದ್ರಾಯ್ತು ಅಂತ ಒಂದು ಲೆಕ್ಕಾಚಾರದ ಮನೋಭಾವ ಉಳ್ಳವರು ಇವರು. ಎಸ್ಪೆಷಲಿ ಈ ಫುಡ್ ಬಿಸ್ನೆಸ್ ಮಾಡಿದರೆ, ಊಟಕ್ಕೆ ಸಂಬಂಧಪಟ್ಟಂತೆ ಬಿಸ್ನೆಸ್ಸುಗಳು ಮಾಡಿದರೆ ಎಕ್ಸಲೆಂಟಾಗಿರ್ತಾರೆ. ನೀರಿನ ಬಿಸ್ನೆಸ್ಸು, ಹೋಟೆಲ್ ಬಿಸ್ನೆಸ್ಸು, ಹೋಲ್ಸೇಲ್ ತರಕಾರಿ ಬಿಸ್ನೆಸ್ಸು, ಈ ಬಾರ್ ಆ್ಯಂಡ್ ರೆಸ್ಟೋರೆಂಟು, ಪೆಟ್ರೋಲ್ ಬಂಕು, ಆಯಿಲ್ ಫ್ಯಾಕ್ಟ್ರಿಗಳು ನಡೆಸೋದು, ಆಯಿಲ್ ಇಂಡಸ್ಟ್ರಿಗಳು, ಈ ಗಾಣದ ಎಣ್ಣೆ ತಯಾರು ಮಾಡೋದು, ಈ ಎಸ್ಪೆಷಲಿ ಫಿಲಿಮ್ ಲ್ಯಾಂಡಲ್ಲಿರೋದು, ರಾಜಕೀಯದಲ್ಲಿರೋದು, ಈ ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ, IT BT ಸೆಕ್ಟರ್ಸ್ಗಳಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳಾಗಿರ್ತಾರೆ. ಈ ಎಸ್ಪೆಷಲಿ ಹಾಲು, ಮೊಸರು, ತುಪ್ಪ, ಡೈರಿ, ಈ ನಂದಿನಿ ಮಿಲ್ಕ್ ಪ್ರಾಡಕ್ಟ್ ಬರುತ್ತಲ್ಲ, ನಂದಿನಿ ಡೈರಿ ರಿಲೇಟೆಡ್ಸ್ ಇಡೋದು, ಕುರಿ, ಕೋಳಿ, ಹಸು ಸಾಕಾಣಿಕೆ, ಈ ಅಗ್ರಿಕಲ್ಚರ್ ವ್ಯವಸಾಯಕ್ಕೆ ಸಂಬಂಧಪಟ್ಟಂತೆ ಐಸ್ ಕ್ರೀಮ್ ಅಂಗಡಿ, ಅರುಣ್ ಐಸ್ ಕ್ರೀಮು, ಅಮೂಲ್ ಐಸ್ ಕ್ರೀಮ್ ಅಂಗಡಿ ರಿಲೇಟೆಡ್ಸ್ ಇಡೋದು, ಈ ರಿಯಲ್ ಎಸ್ಟೇಟು, ಮತ್ತು NGOಗಳಲ್ಲಿ ಇರ್ತಾರೆ. ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್, ಇವ್ರದ್ದೇ ಆದ ಒಂದು ಕಾರು, ಬಸ್ಸು ಇದನ್ನೆಲ್ಲ ರನ್ ಮಾಡ್ತಾ ಇರ್ತಾರೆ. ಎಸ್ಪೆಷಲಿ ಟೀಚಿಂಗ್ ಪ್ರೊಫೆಷನ್ಸ್, ಟೀಚರ್ಸು, ಲೆಕ್ಚರರ್ಸುಗಳು ಆ ಪ್ರೊಫೆಷನಲ್ಲೇ ಇರ್ತಾರೆ. ಸಿವಿಲ್ ಕನ್ಸ್ಟ್ರಕ್ಷನ್ ವರ್ಕುಗಳಲ್ಲಿ ಇರ್ತಾರೆ. ಹಾಸ್ಪಿಟಲ್ಸುಗಳಲ್ಲಿ ಕೆಲಸ ಮಾಡ್ತಿರ್ತಾರೆ. ಬ್ಯಾಂಕಿಂಗ್ ಸೆಕ್ಟರ್ಸ್ಗಳಲ್ಲಿ ಕೆಲಸ ಮಾಡುವ ಯೋಗ ಈ ಒಂದು ರಾಶಿ ನಕ್ಷತ್ರದವ್ರಿಗೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರ ಅಂದರೆ, ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ, ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ. ಸೊ ಈ ರಾಶಿ ನಕ್ಷತ್ರದವರು ಸಾಲ ಮಾಡೋಕ್ಕೂ ಎದುರಲ್ಲ, ಸಾಲ ತೀರ್ಸೋಕ್ಕೂ ಎದುರಲ್ಲ. ಯಾವಾಗಲೂ ಸ್ವಲ್ಪ ಸಾಲದಲ್ಲಿ ಸಿಗಾಕ್ಕೊಂಡಿರ್ತಾರೆ. ಹೋಮ್ ಲೋನು, ಹೌಸಿಂಗ್ ಲೋನು, ಮನೆ ಲೋನು, ಸೈಟ್ ಲೋನು, ಮಕ್ಕಳಿಗೆ ಮದುವೆ ಮಾಡಲಿಕ್ಕೆ ಲೋನು, ಈ ಒಂದು ಬಿಸ್ನೆಸ್ ವ್ಯಾಪಾರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋ ಇದರಲ್ಲಿ ಲೋನುಗಳಂತೂ ಸಾಲದಲ್ಲಿ ಈ ರಾಶಿ ನಕ್ಷತ್ರದವರು ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಮತ್ತು ಸಾಲನ ತೀರಿಸ್ತಾರೆ, ಬಿಡಲ್ಲ. ತೀರ್ಸನ ಬಿಡಿ ಸಾರ್, ಅದೇನು ಸಾಲ ಅಂತ ಹೇಳ್ತಾ ಇರ್ತಾರೆ. ಸಾಲ ಮಾಡೋಕ್ಕೂ ಸೈ, ಸಾಲ ತೀರ್ಸೋಕ್ಕೂ ಸೈ ಅಂತಾರೆ. ಈ ರಾಶಿ ನಕ್ಷತ್ರದವರು ಸಾಲ ಮಾಡೇ ಲಕ್ಷ ಕೋಟಿ ಹಣ ಗಳಿಸ್ತಾರೆ. 80% ಆಫ್ ದಿ ಪೀಪಲ್ಸ್. ನಮಸ್ಕಾರ.